ಹಲೋ ಗೆಳೆಯರೇ, ಹೇಗಿದ್ದೀರಿ? ಇಂದಿನ ವಿಡಿಯೋದಲ್ಲಿ ನಾವು ಅಮೆಜಾನ್ ಅರಣ್ಯದ ಒಂದಷ್ಟು ನಿಗೂಢ ಮತ್ತು ಆಶ್ಚರ್ಯಕರ ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾನು ನಿಮ್ಮ ಮುಂದೆ ಅಮೆಜಾನ್ ಅರಣ್ಯ ಎಂಬ ಅತ್ಯಂತ ಮಹತ್ವದ ಮತ್ತು ಸಮಕಾಲೀನ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ. ಅಮೆಜಾನ್ ಅರಣ್ಯವು ಕೇವಲ ಒಂದು ಅರಣ್ಯವಲ್ಲ, ಅದು ಭೂಮಿಯ ಜೀವನಾಡಿ. ಅದಕ್ಕೆ ಇದನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯಲಾಗುತ್ತದೆ. ಈ ಅರಣ್ಯ ಉಳಿದರೆ ಮಾತ್ರ ಭೂಮಿಯ ಮೇಲಿನ ಜೀವ ಉಳಿಯುತ್ತದೆ ಎಂಬ ಸತ್ಯವನ್ನು ನಾವು ಮನಗಾಣಬೇಕು. ಈ ಅಮೆಜಾನ್ ಅರಣ್ಯವು ದಕ್ಷಿಣ ಅಮೆರಿಕ ಖಂಡದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನೆಜುಯೆಲಾ, ಇಕ್ವದಾರ್, ಬೊಲಿವಿಯಾ, ಗಯಾನಾ ಮತ್ತು ಫ್ರೆಂಚ್ ಗಯಾನಾ ಸೇರಿದಂತೆ 9 ದೇಶಗಳಲ್ಲಿ ಇದರ ವ್ಯಾಪ್ತಿ ಇದೆ. ಇದರ ಒಟ್ಟು ವಿಸ್ತೀರ್ಣ ಸುಮಾರು 59 ಲಕ್ಷ ಚದರ ಕಿಲೋಮೀಟರ್ಗಳು. ಇದು ವಿಶ್ವದ ಅತಿದೊಡ್ಡ ಉಷ್ಣವಲಯ ಅರಣ್ಯವಾಗಿದೆ. ಈ ಅರಣ್ಯದ ಮಧ್ಯಭಾಗದಲ್ಲಿ ಹರಿಯುವ ಅಮೆಜಾನ್ ನದಿ ವಿಶ್ವದ ಅತಿದೊಡ್ಡ ನದಿಗಳಲ್ಲೊಂದು. ಈ ನದಿ ಹಾಗೂ ಅದರ ಉಪನದಿಗಳು ಅರಣ್ಯಕ್ಕೆ ಜೀವ ತುಂಬುತ್ತವೆ. ಅಮೆಜಾನ್ ಅರಣ್ಯವು ಜೈವ ವೈವಿಧ್ಯತೆಯ ಮಹಾಭಂಡಾರವಾಗಿದೆ. ಇಲ್ಲಿ ಲಕ್ಷಾಂತರ ಜಾತಿಯ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಕೀಟಗಳು ವಾಸಿಸುತ್ತವೆ. ಜಾಗ್ವಾರ್, ಅನಕೊಂಡ, ಸ್ಲೋತ್, ಟ್ಯಾಪೀರ್, ವಿವಿಧ ಜಾತಿಯ ಕೋತಿಗಳು, ಟೂಕನ್ ಮತ್ತು ಮ್ಯಾಕಾವ್ ಹಕ್ಕಿಗಳು ಈ ಅರಣ್ಯದ ವೈಶಿಷ್ಟ್ಯಗಳು. ವಿಶ್ವದ ಒಟ್ಟು ಜೀವ ವೈವಿಧ್ಯತೆಯ ಸುಮಾರು 10-15% ಭಾಗ ಅಮೆಜಾನ್ ಅರಣ್ಯದಲ್ಲಿಯೇ ಇದೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಇದರಿಂದಲೇ ಅಮೆಜಾನ್ ಅರಣ್ಯದ ಮಹತ್ವ ಎಷ್ಟೆಂಬುದು ನಮಗೆ ತಿಳಿಯುತ್ತದೆ. ಈ ಅರಣ್ಯವು ಅನೇಕ ಆದಿವಾಸಿ ಜನಾಂಗಗಳ ಮನೆ ಕೂಡ ಹೌದು. ಸಾವಿರಾರು ವರ್ಷಗಳಿಂದ ಇವರು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಜೀವನ ನಡೆಸುತ್ತಿದ್ದಾರೆ. ಅವರ ಆಹಾರ, ವಸತಿ, ಔಷಧಿ, ಸಂಸ್ಕೃತಿ ಎಲ್ಲವೂ ಅರಣ್ಯವನ್ನು ಅವಲಂಬಿಸಿದೆ. ಮರಗಳನ್ನು ದೇವರಂತೆ, ನದಿಗಳನ್ನು ತಾಯಿಯಂತೆ ಗೌರವಿಸುವ ಈ ಜನಾಂಗಗಳು ಪ್ರಕೃತಿಯನ್ನು ಹೇಗೆ ಕಾಪಾಡಬೇಕು ಎಂಬುದಕ್ಕೆ ನಮಗೆ ಆದರ್ಶವಾಗಿವೆ. ಅಮೆಜಾನ್ ಅರಣ್ಯವು ಭೂಮಿಯ ಹವಾಮಾನ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಭಾರೀ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಮಳೆಯ ಚಕ್ರವನ್ನು ಸಮತೋಲನದಲ್ಲಿಡುತ್ತದೆ. ಅಮೆಜಾನ್ ಅರಣ್ಯದಿಂದ ಹೊರಹೊಮ್ಮುವ ತೇವಾಂಶವು ಮಳೆಯಾಗಿ ಭೂಮಿಯ ಬೇರೆ ಭಾಗಗಳಿಗೂ ಜೀವ ನೀಡುತ್ತದೆ. ಅರಣ್ಯ ನಾಶವಾದರೆ ಮಳೆ ಕಡಿಮೆಯಾಗುತ್ತದೆ, ಬರ ಹೆಚ್ಚಾಗುತ್ತದೆ ಮತ್ತು ಹವಾಮಾನ ಬದಲಾವಣೆಗಳು ತೀವ್ರವಾಗುತ್ತವೆ. ಇಷ್ಟು ಮಹತ್ವದ ಅಮೆಜಾನ್ ಅರಣ್ಯ ಇಂದು ಭಾರೀ ಅಪಾಯವನ್ನು ಎದುರಿಸುತ್ತಿದೆ ಎಂಬುದು ವಿಷಾದಕರ ಸಂಗತಿ. ಅಕ್ರಮ ಮರಕಡಿತ, ಪಶುಸಂಗೋಪನೆ, ಗಣಿಗಾರಿಕೆ ಮತ್ತು ಕೈಗಾರೀಕರಣದಿಂದ ಅರಣ್ಯದ ದೊಡ್ಡ ಭಾಗ ನಾಶವಾಗುತ್ತಿದೆ. ಪ್ರತಿದಿನವೂ ಸಾವಿರಾರು ಎಕರೆ ಅರಣ್ಯ ನಾಶವಾಗುತ್ತಿದೆ. ಇದರ ಪರಿಣಾಮವಾಗಿ ಅನೇಕ ಪ್ರಾಣಿ ಜಾತಿಗಳು ಅಳಿವಿನ ಅಂಚಿನಲ್ಲಿವೆ. ಆದಿವಾಸಿ ಜನಾಂಗಣ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಇದು ಕೇವಲ ದಕ್ಷಿಣ ಅಮೆರಿಕದ ಸಮಸ್ಯೆಯಲ್ಲ, ಇದು ಸಂಪೂರ್ಣ ವಿಶ್ವದ ಸಮಸ್ಯೆ. ಏಕೆಂದರೆ ಅಮೆಜಾನ್ ಅರಣ್ಯ ನಾಶವಾದರೆ ಅದರ ಪರಿಣಾಮ ಸಂಪೂರ್ಣ ಭೂಮಿಯ ಮೇಲೆ ಬೀರುತ್ತದೆ. ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆ, ಸಮುದ್ರ ಮಟ್ಟ ಏರಿಕೆ, ಆಲ್ ದೀಸ್ ಆರ್ ಲಿಂಕ್ಡ್ ಟು ಫಾರೆಸ್ಟ್ ಡಿಸ್ಟ್ರಕ್ಷನ್. ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಸರ್ಕಾರಗಳು ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು. ಅರಣ್ಯ ಸಂರಕ್ಷಣಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಕೈಗಾರಿಕೆಗಳು ಪರಿಸರ ಸ್ನೇಹಿ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ಆದರೆ ಇದರ ಜೊತೆಗೆ ಸಾಮಾನ್ಯ ಜನರು ತಮ್ಮ ಹೊಣೆಗಾರಿಕೆಯನ್ನು ಅರಿತುಕೊಳ್ಳಬೇಕು. ನಾವು ಪ್ರತಿಯೊಬ್ಬರೂ ಸಣ್ಣ ಸಣ್ಣ ಹೆಜ್ಜೆಗಳಿಂದ ದೊಡ್ಡ ಬದಲಾವಣೆ ತರಬಹುದು. ಮರಗಳನ್ನು ಕಡಿಯದೆ ಉಳಿಸೋಣ, ಹೆಚ್ಚು ಮರಗಳನ್ನು ನೆಡೋಣ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ, ಪ್ರಕೃತಿಗೆ ಹಾನಿ ಮಾಡದ ಜೀವನ ಶೈಲಿಗಳನ್ನು ಅಳವಡಿಸಿಕೊಳ್ಳೋಣ. ಇವು ಸಣ್ಣ ಕೆಲಸಗಳಂತೆ ಕಂಡರೂ ಒಟ್ಟಾಗಿ ಮಾಡಿದರೆ ಮಹತ್ತರ ಪರಿಣಾಮ ಉಂಟಾಗುತ್ತದೆ. ಯಾಗೆಲೆಯಿಂದ ಸಮಯ ಇದೆ. ಅಮೆಜಾನ್ ಅರಣ್ಯವನ್ನು ಉಳಿಸಿದರೆ ನಾವು ನಮ್ಮ ಭವಿಷ್ಯವನ್ನು ಉಳಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸುವುದಿಲ್ಲ. ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುವ ಮೊದಲು ಒಂದು ಮಾತು ಹೇಳಲು ಬಯಸುತ್ತೇನೆ. ಅರಣ್ಯ ಉಳಿದರೆ ಜೀವ ಉಳಿಯುತ್ತದೆ, ಜೀವ ಉಳಿದರೆ ಭವಿಷ್ಯ ಉಳಿಯುತ್ತದೆ. ಇದೊಂದೇ ನನ್ನ ಸಂದೇಶ. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.